ಮ್ಯಾಮ್ ಒಂದೇ ಒಂದು ನಿಮಿಷ ಆ ನಟಿ ಅಮೂಲ್ಯ ಜಗದೀಶ್ ಅವರು ಬಂದಿರ್ತಕ್ಕಂಥ ಅವ್ರನ್ನ ಮಾತಾಡ್ಸಿ ಹೋಗ್ತೀನಿ. ಮ್ಯಾಮ್ ಹೆಂಗಿದೆ ಮ್ಯಾಮ್ ಇಷ್ಟು ಕಲರ್ಫುಲ್ ಆಗಿ ಅದರಲ್ಲೂ ಒಂದು ಗಂಗಾ ಡೈನಸ್ಟಿ ಆರ್ಟ್ ಮಾಡಿದ್ದಾರೆ. ತುಂಬಾ ಚೆನ್ನಾಗಿ ಅನಿಸ್ತು. ತುಂಬಾ ಈ ಕಣ್ಣುಗಳು ಒಂದು ಹಬ್ಬ. ಈ ಹೂವುಗಳನ್ನ ಇಷ್ಟು ಕಲರ್ಫುಲ್ ನೋಡೋದಕ್ಕೆ ಕಣ್ಣುಗಳಿಗೆ ಒಂದು ಹಬ್ಬ. ಎಷ್ಟು ದಿನಗಳಿಂದ ಬರ್ತಿದ್ರು ಇಲ್ಲ ಇದೇ ಮೊದಲನೇ ಬಾರಿಗೆ ಬರ್ತಾ ಇರೋದು? ಸತಿ ನಾನು ಬಂದಿರೋದು ಇದೇ ಮೊದಲನೇ ಸತಿ ನಾನು ಬಂದಿರೋದು. ಏನು ಫೀಲಿಂಗ್ ಆಯ್ತು? ಯಾಕಂದ್ರೆ ಗಂಗಾರ ಥೀಮ್ ನಲ್ಲಿ ಮಾಡಿರ್ತಕ್ಕಂಥದ್ದು, ಕನ್ನಡಿನ ಪಾರಂಪರ್ಯ ಎತ್ತಿ ಎತ್ಕೊಂಡು ಮಾಡಿರ್ತಕ್ಕಂಥದ್ದು, ಇದ್ರ ಬಗ್ಗೆ ಹೇಳೋದಾದ್ರೆ ಅವ್ರು ತುಂಬಾ ಒಳ್ಳೆ ಡೀಟೇಲಿಂಗ್ ಮಾಡಿದ್ದಾರೆ. ಅವ್ರ ಟೀಚರ್ಸ್ ನಾನು ಮೀಟ್ ಮಾಡಿದೆ. ಪ್ರತಿಯೊಬ್ಬರಿಗೂ ಎಷ್ಟು ಡೀಟೇಲಿಂಗ್ ಗೊತ್ತಿದೆ ಆ ಹೂವುಗಳ ಬಗ್ಗೆ, ಆ ಫ್ಲವರ್ಸ್ಗಳ ಬಗ್ಗೆ. ಆ್ಯಂಡ್ ತುಂಬ ಇವಾಗ ಗಂಗರ ಬಗ್ಗೆ ಹೇಳೋದಾದ್ರೆ ಮ್ಯಾಮ್, ನಮ್ಮ ಕನ್ನಡ ಪಾರಂಪರೆ ಸಂಸ್ಕೃತಿ ಎತ್ತಿ ಇಡುವ ನಿಟ್ಟಿನಲ್ಲಿ ಮಾಡ್ತಾ ಇರ್ತಕ್ಕಂಥ 220 ಸಲ ಮಾಡ್ತಾ ಇರ್ತಾರೆ. ಮುಂದೆ ಯಾವ್ದಾದ್ರು ಥೀಮ್ ಮಾಡ್ಬೋದಾದ್ರೆ ಯಾವ ಥೀಮ್ ನೀವು ಹೇಳೋಕೆ ಇಷ್ಟಪಡ್ತೀರ? ಯಾವ ಥೀಮ್ ಮಾಡ್ಬೋದು ಅಂತ ಇಲ್ಲಿರೋರ್ಗೆನೆ ತುಂಬಾ ಒಳ್ಳೆ ಜ್ಞಾನ ಇದೆ ಅದ್ರ ಬಗ್ಗೆ. ಆ್ಯಂಡ್ ಇಲ್ಲಿರೋ ಟೀಮೇನೆ ಅಷ್ಟು ಪವರ್ಫುಲ್ ಆಗಿದೆ. ಐ ನೋ ದಟ್ ದೇ ವಿಲ್ ಡೂ ಅ ವೆರಿ ಗುಡ್ ಜಾಬ್. ಅವ್ರು ಯಾವುದೇ ನನಗೆ ಹೇಳ್ತಾ ಇದ್ರು, ಹೋದ್ ಸತಿ ಪೂರ್ಣಚಂದ್ರ ತೇಜಸ್ವಿ ಅವ್ರು ಮಾಡಿದ್ರು, ಅದಕ್ಕೆ ಮುಂಚೆ ಕುವೆಂಪು ಅವ್ರದ್ದು ಮಾಡಿದ್ರು, ಆ್ಯಂಡ್ ರಾಜ್ಕುಮಾರ್ ಸರ್ ಅವ್ರದ್ದು ಮಾಡಿದ್ರು. ಆ್ಯಂಡ್ ಅದನ್ನ ನೋಡೋಕ್ಕೆ ಒಂದು ಹಬ್ಬ ಅಲ್ಲ. ಸೊ ಹಾಗಾಗಿ ಅವರೇ ಒಂದು ಥೀಮ್ನ ಸೆಲೆಕ್ಟ್ ಮಾಡಿದಾಗ ಇದು ಈ ಸತಿ ಏನು ಮಾಡಿದ್ದಾರೆ ಗಂಗಾ ಡೈನಾಸ್ಟಿದು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಆ್ಯಂಡ್ ಅವರು ನಮ್ಮನ್ನು ಆಳಿದವರಲ್ಲ ಅಷ್ಟು ವರ್ಷ. ಆ್ಯಂಡ್ ಖುಷಿ ಆಗುತ್ತೆ. ಮುಂದಿನ ಬಾರಿ ಈ ಒಂದು ಥೀಮ್ ನಲ್ಲಿ ಮಾಡ್ಬೋದು ಅಂತ ಹೇಳಿದ್ರೆ ನೀವು ಯಾವ್ದನ್ನ ಸಜೆಸ್ಟ್ ಮಾಡ್ಬೋದಾ ಅಂತಕ್ಕಂಥದ್ದು? ನಿಮ್ಮ ಚಿತ್ರರಂಗ ಪರವಾಗಿ ಆದ್ರೂ ಹೇಳ್ಬೋದು, ಯಾವ ತರ ಮಾಡ್ಬೋದು ಅಂತ ಐಡಿಯಾ ಇಲ್ಲ ಅದ್ರ ಬಗ್ಗೆ. ಬಟ್ ಏನೇ ಮಾಡಿದ್ರು ಐ ಆಮ್ ರಿಯಲಿ ಹ್ಯಾಪಿ. ಕನ್ನಡ ಇದರಲ್ಲೇ ಮಾಡಬೇಕು. ಯಾ ಇದಿಷ್ಟು ನಟಿ ಅಮೂಲ್ಯ ಜಗದೀಶ್ ಅವರ ಮಾತಾಗಿರುತ್ತೆ. ಕ್ಯಾಮರಾ ಪರ್ಸನ್ ಒನ್ನೊಬ್ಬ ಜೊತೆ ಅನಿಲ್, ಕರ್ನಾಟಕ ಟಿವಿ, ಬೆಂಗಳೂರು.